ಸರ್ವಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಗಣಪತಿ ವಿಗ್ರಹಾರ್ಪಣೆ ಪೂಜೆಯನ್ನು ಮಾಡಿದ್ದಾಯಿತು. ಹಾಗೆ ಈ ಕೆಲಸವನ್ನ ಮಾಡಬೇಕಾದ್ರೆ ಭೂಮಿ ಗಂಟೆ ವಾದ್ಯ ನಾವೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ದೀಪ ಬೆಳಗುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಬೇಕಾಗಿ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ ನೀಡಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ರಿ. ಚಪ್ಪಾಳೆಯ ಮೂಲಕ ಎಲ್ಲ ಗಣ್ಯರು ಕೂಡ ಈ ಒಂದು ಲೋಗೋ ಬಿಡುಗಡೆ ಮಾಡಿ ಅನಾವರಣಗೊಳಿಸಿ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇದು ಮಲೆನಾಡ ಕಂಬಳ 2025ರ ಅಧಿಕೃತ ಲೋಗೋ. ವೇದಿಕೆಯ ಮುಂದಿರುವ ಎಲ್ಲರೂ ಕೂಡ ಚಪ್ಪಾಳೆ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿ ಆಗಬೇಕು. ಒಂದು ದಯವಿಟ್ಟು ವೇದಿಕೆ ಇರುವ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಲೆನಾಡ ಕಂಬಳ 2025 ನಮ್ಮ ಶಿವಮೊಗ್ಗದ ಅಸ್ಮಿತೆ ಹಾಗೂ ಮಲೆನಾಡ ಸಂಸ್ಕೃತಿಯ ಅನಾವರಣವನ್ನ ನಾವೆಲ್ಲರೂ ಸೇರಿ ಒಂದು ಒಗ್ಗೂಡುವಿಕೆಯಿಂದ ಸಂಸ್ಕೃತಿಯನ್ನ ಇದು ತುಂಬಾ ಇದೆ. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ ಕಂಬಳವನ್ನ ಪರಿಚಯ ಮಾಡ್ತಾ ಇರೋಂಥ ಈ ಒಂದು ತಂಡಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಹಳ ಜನ ಈ ಭಾಗದಲ್ಲಿರೋರಿಗೆ ಕಂಬಳ ಗೊತ್ತಿಲ್ಲ, ಆದರೆ ಇದೊಂದು ರೀತಿಯ ಗಂಡು ವೀರರ ಒಂದು ಕ್ರೀಡೆ ಇದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಕ್ರೀಡೆನ ನಾವು ಅಲ್ಲೊಂಚೂರು ಇಲ್ಲೊಂಚೂರು ನೋಡಿದ್ವಿ ನಾವು ಬಹಳ ಜನ. ಆದರೆ ಈ ಕಣ್ಣಿಂದ ನೋಡೋದಕ್ಕೆ 8 ಲಕ್ಷ ಜನ ನೋಡೋಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಲೋಕೇಶ್ ಭಟ್ ಅವ್ರ ತಂಡದವರಿಗೆ ನಾನು ನಿಜಕ್ಕೂ ಕೂಡ ಎಷ್ಟು ಅಭಿನಂದನೆ ಸಲ್ಲಿಸೂ ಕೂಡ ಸಾಕಾಗಲಿಕ್ಕಿಲ್ಲ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ ಎರಡೂ ಜಿಲ್ಲೆನಲ್ಲೂ ಕೂಡ ಈ ಕಂಬಳ ಆಗ್ತಾ ಇರೋದು ಮೊದಲನೇ ಬಾರಿ. ಇನ್ನು ಆ ಕಡೆ ಚಿತ್ರದುರ್ಗ, ದಾವಣಗೆರೆ ಆ ಕಡೆ ತನಕ ಇನ್ನೂ ಹೋಗಿಲ್ಲ. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಗೆ ಹಾವೇರಿ, ಗದಗ ಆ ಭಾಗದಿಂದಲೂ ಕೂಡ ಆ ಒಂದು ಕೋಣಗಳು ಬರ್ತಾ ಇದ್ದೇವೆ ಅಂತ ಕೇಳಿದೆ ನಾನು. ಆದರೆ ಅಲ್ಲಿ ಕಂಬಳ ನಡೆದಿಲ್ಲ. ಹಾಗಾಗಿ ಈ ವಿಶೇಷವಾದ ಕಂಬಳ ನಡೀತಾ ಇದೆ. ಇದು ಕಂಬಳ 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 ಅಂತ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇನ್ನು ಬಂದು ನೋಡ್ಬೇಕು ಅವರು ಅಷ್ಟೇ. ಇಲ್ಲಿ ಏನೇನು ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದು ಇನ್ನೂ ಬಹಳ ನೋಡೋದಿದೆ. ಅವ್ರೇನು ಕೆಲವು ತೋರಿಸ್ತಾರೆ ಈ ಚಿತ್ರದಲ್ಲಿ, ಅದು 1% ಅಲ್ಲ. ಬಹಳ ಇಲ್ಲಿ ಕಂಬಳದ ಜೊತೆಗೆ ಒಂದು ಕಲೆ. ಯಾಕೆಂದ್ರೆ ಕಂಬಳ ಒಂದು ಭಾರತೀಯ ಸಂಸ್ಕೃತಿಯ ಕ್ರೀಡೆ.
ಎಂಥದೋ ಒಂದು ಆಟ ಅಲ್ಲ ಇದು. ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ತೋರಿಸ್ತಾ ಇರುವಂತ ಕ್ರೀಡೆ ಕಂಬಳ. ಸಣ್ಣದಲ್ಲ ಇದು. ಕಾಂತಾರ ಸಿನಿಮಾ ನೋಡೋ ತನಕ ಕೂಡ ಬಹಳ ಜನಕ್ಕೆ ಆ ದಕ್ಷಿಣ ಕನ್ನಡದ ಆ ಒಂದು ದೈವಿ ಭೂತದ ವಿಶೇಷ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಆದ್ರೆ ಈಗ ಈ ಕಂಬಳವನ್ನ ನೋಡಿದ ನಂತರ ಎಲ್ರಿಗೂ ಒಂದು ರೀತಿ ಆಸಕ್ತಿ ಹುಟ್ಟುತ್ತೆ. ಸಾಂಸ್ಕೃತಿಕವಾಗಿ ಬೆಳೆಸಿದ್ದಾರೆ ಇವತ್ತು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಭಾಗದಲ್ಲಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಆಗ್ತಾ ಇರೋದ್ರಿಂದ, ಮೊದಲನೇ ಬಾರಿ ಆಗ್ತಾ ಇರೋದ್ರಿಂದ ಇಡೀ ರಾಜ್ಯದ ದೇಶದ ಜನ ಬಂದು ಇಲ್ಲಿ ನೋಡ್ತಾರೆ. ದೇಶದ ಜನ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲೇ ಏನೋ ಒಂದು ಆಟ ಇದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಈ ಮಾತ್ರ ನಡೀತಾ ಇತ್ತು ಅಂತ ಇರ್ಬೇಕಾದ್ರೆ, ಇದು ಶಿವಮೊಗ್ಗಕ್ಕೂ ಬಂದಿರ್ಬೇಕಾದ್ರೆ ಇದೊಂದು ವಿಶೇಷವಾದ ಒಂದು ಆಟ, ಕ್ರೀಡೆ. ನಾನು ಅದಕ್ಕೋಸ್ಕರ ಹೇಳಿದೆ, ಇದು ಒಂದು ವೀರ ಗಂಡು